ಎಸ್ ಬೆಂಗಳೂರಿನ 369 ವಾರ್ಡ್ಗಳಿಗೆ ಅಂದರೆ 5 ಕಾರ್ಪೊರೇಷನ್ಗಳಿಗೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೆ ಮತಪತ್ರಗಳನ್ನ ಬಳಸಲಾಗುತ್ತೆ. ಆರಾಮಾಗಿ ಹೋಗಿ ಮಷಿನ್ ನಲ್ಲಿ ನಿಮ್ಗೆ ಯಾವ ಪಕ್ಷ ಬೇಕೋ ಆ ಪಕ್ಷನ ಒತ್ಬಿಟ್ಟು ಬರ್ತಾ ಇದ್ರಿ. ಇನ್ನು ಮೇಲೆ ಗುದ್ದಬೇಕು, ಸೀಲ್ನ ಗುದ್ದಿ ಮಡಚಿ ಮತಪತ್ರವನ್ನ ಹಾಕಬೇಕು ಪೆಟ್ಟಿಗೆಯ ಒಳಗಡೆ. ಹಳೆ ಪದ್ಧತಿಗೆ ಕಾಂಗ್ರೆಸ್ ಒಲವನ್ನ ವ್ಯಕ್ತಪಡಿಸಿದೆ. ಮತ್ತೆ ಬ್ಯಾಲೆಟ್ ಪೇಪರ್ ನಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಯುತ್ತೆ. ಇವಿಎಂ ವರ್ಸಸ್ ಬ್ಯಾಲೆಟ್, ಬುಲೆಟ್ ಗಿಂತ ಸ್ಟ್ರಾಂಗ್ ಬ್ಯಾಲೆಟ್ ಅಂತ ಹೇಳಿದ್ದಾರೆ ಡಿಸಿಎಂ ಸಾಹೇಬ್ರು. ಹಳೆ ಪದ್ಧತಿಗೆ ನೋಡಿ, ಕಾರ್ಪೊರೇಷನ್ ಇದ್ದದ್ದು ಬಿಬಿಎಂಪಿ ಆಯಿತು, ಬಿಬಿಎಂಪಿ ಇದ್ದದ್ದು ಈಗ ಜಿಬಿಎ ಆಗಿದೆ. ಆದರೆ ಚುನಾವಣೆಗಳು ಮಾತ್ರ ಹಿಂದಕ್ಕೆ. ಬೂತ್ಗಳಲ್ಲಿ ಅಕ್ರಮಕ್ಕೆ ಅವಕಾಶ ಕೊಡುತ್ತಾ ಬ್ಯಾಲೆಟ್ ಪೇಪರ್. ಎಲೆಕ್ಷನ್ ಮೇಲೆ ಹಣಬಲ ಪ್ರಯೋಗ ಆಗೋದು ಯಾವುದ್ರಿಂದ? ವೋಟ್ ಚೋರಿ ಅಸ್ತ್ರ, ಬ್ಯಾಲೆಟ್ ಮೊರೆ. ಏನಿದು ಕಾಂಗ್ರೆಸ್ನ ತಂತ್ರ? ಇವಿಎಂ ನಿಂದಲೇ ನಿಖರ ಫಲಿತಾಂಶ ಎಂದಿತ್ತು ಇತ್ತೀಚಿನ ಸಮೀಕ್ಷೆ. ಕೇಂದ್ರ ಚುನಾವಣಾ ಆಯೋಗ ಪರ ನಡೆದಿದೆ ಸರ್ವೆ. ಸುಮಾರು 83% ಜನ ಇವಿಎಂ ಮೇಲೆ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು. ಕರ್ನಾಟಕದಲ್ಲಿ ಸುಮಾರು 83% ಜನ ಹೌದು, ಇವಿಎಂ ಮಷಿನ್ಗಳು ಸೂಪರ್ ಆಗಿವೆ, ಸರಿಯಾದ ಫಲಿತಾಂಶ ಕೊಡುತ್ತೆ, ಇವಿಎಂ ಮಷಿನ್ಗಳ ಮೇಲೆ ನಮಗೆ ನಂಬಿಕೆ ಇದೆ ಅಂತ ಸಮೀಕ್ಷೆಯಲ್ಲಿ ಕರ್ನಾಟಕದ ಜನ ಹೇಳಿದ್ರು. ಆದರೂ ಬ್ಯಾಲೆಟ್ ನಲ್ಲಿ ಚುನಾವಣಾ ನಡೆಸಿದ್ರೆ ತಪ್ಪೇನಿದೆ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಈವನ್ ಚುನಾವಣಾ ಅಧಿಕಾರಿಗಳು ಕೂಡ ಅದೇನು ಅಕ್ರಮ ಅಲ್ಲವಲ್ಲ, ಕಾನೂನುಬದ್ಧವಾಗಿದೆ, ಪ್ರಯೋಗ ಮಾಡೋದ್ರಲ್ಲಿ ತಪ್ಪೇನಿದೆ ಅಂತ ಹೇಳಿದ್ದಾರೆ. ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ. ಸೊ ಬ್ಯಾಲೆಟ್ ಪೇಪರ್ ಔಟ್ಡೇಟೆಡ್ ಅಲ್ಲ, ಇನ್ನು ನಿಷೇಧಕ್ಕೂ ಒಳಗಾಗಿಲ್ಲ. ಯಾವ ಕಾನೂನು, ಯಾವ ಸುಪ್ರೀಂ ಕೋರ್ಟು ಮತಪತ್ರಗಳನ್ನ ಬ್ಯಾನ್ ಮಾಡಬೇಕು ಅಥವಾ ರದ್ದು ಮಾಡಬೇಕು, ಅದರಲ್ಲಿ ಸರಿಯಾದ ಫಲಿತಾಂಶ ಬರೋದಿಲ್ಲ ಅಂತ ಸಾರಾಸಗಟ್ಟಾಗಿ ತಿರಸ್ಕಾರ ಅಂತೂ ಮಾಡಿಲ್ವಲ್ಲ. ಕಾನೂನುಬದ್ಧವಾಗಿ ನೀವು ಇವಿಎಂ ಮಷಿನ್ಗಳಲ್ಲಿ ಮಾಡ್ಬೋದು, ಇಲ್ದಿದ್ರೆ ಬ್ಯಾಲೆಟ್ ಪೇಪರಲ್ಲೂ ಮಾಡ್ಬೋದು. ಹಾಗಾಗಿ ನಾವು ಬ್ಯಾಲೆಟ್ ಪೇಪರಲ್ಲಿ ಮಾಡ್ತೀವಿ ಅಂತ ಚುನಾವಣಾಧಿಕಾರಿಗಳು ಹೇಳಿದ್ದಾರೆ. ಆದರೆ ಬಿಜೆಪಿ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಏನೇನು ಹೇಳಿದ್ದಾರೆ ಅನ್ನೋದನ್ನು ನೋಡೋಣ. ತದನಂತರ ನಮ್ಮ ಡಿಸ್ಕಷನ್ ಆರಂಭ ಆಗುತ್ತೆ. ಇದು ಮತ್ತೆ ಬ್ಯಾಲೆಟ್ ಪೇಪರ್ ಯೂಸ್ ಮಾಡ್ತಾ ಇರೋದು ಮೊದಲಿಂದ ಮಾಡ್ತಾ ಇದ್ರು. ಈಗ 20-30 ವರ್ಷಗಳಿಂದ ಇವಿಎಂ ಮಾಡ್ತಾ ಇದ್ದಾರೆ, ಹೌದಾ? ಇದನ್ನ ಮಾಡಬೇಡ್ರಿ ಅಂತೇಳಿ ಎಲ್ಲಿ ಯಾವುದೇ ಕಾಯ್ದೆ ಆಗಲಿ ಸುಪ್ರೀಂ ಕೋರ್ಟ್ ನಿರ್ಣಯ ಕೂಡ ಇಲ್ಲ. ಇಟ್ ಈಸ್ ನಾಟ್ ಬಾರ್ಡ್. ದ ಯೂಸ್ ಆಫ್ ಬ್ಯಾಲೆಟ್ ಪೇಪರ್ ಇಸ್ ನಾಟ್ ಬಾರ್ಡ್ ಬೈ ಲಾ ಆರ್ ಬೈ ದಿ ಜಜ್ಮೆಂಟ್ಸ್ ಆಫ್ ದಿ ಸುಪ್ರೀಂ ಕೋರ್ಟ್. ಕರೆಕ್ಟಾ? ಅಂದಮೇಲೆ ಇದನ್ನ ಯಾಕೆ ಯೂಸ್ ಮಾಡಬಾರ್ದು ಅನ್ನೋದೊಂದೇ ಕಾರಣಗಳ ನಾವು ಕೊಟ್ಕೋತ ಹೋದ್ರೂ ಕೂಡ ಅದೊಂದು ಓಲ್ಡ್ ಪ್ರೊಸೀಜರ್. ಬಿಕಾಸ್ ಡೆವಲಪ್ಡ್ ಕಂಟ್ರೀಸು ಕೂಡ, ಅಮೆರಿಕಾ ಅಂತ ಕಂಟ್ರೀಸ್ ಕೂಡ ಬ್ಯಾಲೆಟ್ ಪೇಪರ್ ಯೂಸ್ ಮಾಡ್ತಾ ಇದ್ದಾರೆ. ಈಗ ನಾವು ಎಲ್ಲ ಎಲೆಕ್ಷನ್ಸ್ ಎಕ್ಸೆಪ್ಟ್ ಅಸೆಂಬ್ಲಿ ಅಂಡ್ ಏನು ಲೋಕಸಭಾ ಎಲೆಕ್ಷನ್ಸ್, ಗ್ರಾಮ ಪಂಚಾಯತ್ ಎಲೆಕ್ಷನ್ ಬ್ಯಾಲೆಟ್ ಪೇಪರ್ ಮಾಡ್ತಾ ಇದ್ದೇವೆ. ಕೋಆಪರೇಟಿವ್ ಎಲೆಕ್ಷನ್ಸ್ ಬ್ಯಾಲೆಟ್ ಪೇಪರ್ ಅಲ್ಲೇ ಮಾಡ್ತಾ ಇದ್ದೇವೆ. ಎಲೆಕ್ಷನ್ ಕಮಿಷನ್ ಬಿಟ್ಟಿದ್ದು, ಸ್ಟೇಟ್ ಎಲೆಕ್ಷನ್ ಕಮಿಷನ್ ಬಿಟ್ಟಿದ್ದು. ಏನ್ ತಪ್ಪೇನಿದೆ? ತಪ್ಪೇನಿಲ್ಲ. ಬ್ಯಾಲೆಟ್ ಬುಲೆಟ್ ಸ್ಟ್ರಾಂಗ್ ಅದು. ಮೊದಲಿ ಬ್ಯಾಲೆಟ್ ಆಗಲಿ, ತಪ್ಪೇನಿದೆ? ವೋಟಿಂಗ್ ನಡಿಬೇಕು, ಅದು ಮುಖ್ಯ. ಬ್ಯಾಲೆಟ್ ಮಾಡಿ ಅದು ಅವ್ರು ಬಿಟ್ಟಿದ್ದು, ಅವ್ರು ಏನ್ ತೀರ್ಮಾನ ಮಾಡಬೇಕು. ವೋಟರ್ ರೋಲ್ ನ ಮಾಡಿದ್ದಾರೆ, ಅದಕ್ಕೆ ಟೈಮ್ ಇದೆ. ನಾನೆಲ್ಲ PLAಗಳು ಎಲ್ಲರೂ ಕೂಡ ಈಗಾಗಲೇ ನಾವು ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಏನೇನು ಹೆಚ್ಚು ಕಮ್ಮಿ ಆದ್ರೆ ಯಾವ್ದು ವೋಟು ಸ್ಥಳೀಕರಿದ್ದಾರೆ ಅವ್ರಿಗೆಲ್ಲ ವೋಟ್ಗೆ ಅವಕಾಶ, ಮತದಾನದ ಹಕ್ಕನ್ನ ಕೊಡಬೇಕು. ಆ ಹಕ್ಕನ್ನ JB ಅವರು, ಎಲೆಕ್ಷನ್ ಕಮಿಷನ್ ಅವರು ಅವರೆಲ್ಲ ನಿಂತ್ಕೊಂಡು ಅಧಿಕಾರಿಗಳು ಮಾಡ್ತಾರೆ. ಬ್ಯಾಲೆಟ್ ಬಿಟ್ಟಿದ್ದೀವಿ. ಬ್ಯಾಲೆಟ್ ಬಿಟ್ಟು ಮತ್ತೆ ಇವ್ರ ಕೈಲೇ ಇರ್ತದೆ, ಕರ್ನಾಟಕ ಸರ್ಕಾರದ ಕೈಲೇ ಇರ್ತದೆ ಚುನಾವಣೆ ನಡೆಸುವಂಥದ್ದು. ಕರ್ನಾಟಕ ಚುನಾವಣಾ ಆಯೋಗನೇ ಇರ್ತದೆ, ಅದನ್ನು ತಿರ್ಚಕ್ಕೆ ಯಾರು ಆಗಲ್ವಲ್ಲ. ಇವಿಎಂ ಬಳಕೆ ಮಾಡೋದು ಬಿಡೋದು ಅದು ಬೇರೆ ವಿಚಾರ. ನಾವು ಒಂದು ಹೆಜ್ಜೆ ಮುಂದೆ ಹೋಗಿದ್ದೀವಿ. ಒಂದು ಹೆಜ್ಜೆ ಮುಂದೆ ಹೋಗಿ ಮತ್ತೆ ಹಿಂದಕ್ಕೆ ಬರುವಂಥದ್ದು ಸರಿನಾ ತಪ್ಪಾ ಅನ್ನೋದನ್ನು ಪಕ್ಷ ಹೈಕಮಾಂಡ್ ತೀರ್ಮಾನ ಮಾಡಬೇಕು.